ಆಯುಷ್ಮಾನ್ ಭಾರತ್ ಸ್ಕೀಮ್ ಬಗ್ಗೆ ನೋಡೋದಾದ್ರೆ ಈ ಸ್ಕೀಮ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಎರಡು ಜಂಟಿಯಾಗಿ ಒಂದು ಹೆಲ್ತ್ ಏಜೆನ್ಸಿ ಇದೆ, ಸ್ಯಾಸ್ಟ್ ಅಂತ, ಅಂದ್ರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ. ಸೊ ಇದರಲ್ಲಿ ಕೀ ಫೀಚರ್ಸ್ ನೋಡೋದಾದ್ರೆ ಇದು ಒಂದು ಕ್ಯಾಶ್ಲೆಸ್ ಸ್ಕೀಮ್ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಹೆಲ್ತ್ ಎಮರ್ಜೆನ್ಸಿ ಏನಾದ್ರು ಬಂದಾಗ ನೀವು ಹಾಸ್ಪಿಟಲ್ ರೀಚ್ ಆದಾಗ ಅಲ್ಲಿ ಪೇಮೆಂಟ್ ಮಾಡೋ ನೆಸರಿ ಇರಲ್ಲ. ನೆಕ್ಸ್ಟ್ ಒನ್ ಏನಂದ್ರೆ ಅಪ್ ಟು 5 lakhs ಪರ್ ಫ್ಯಾಮಿಲಿ ಪರ್ ಇಯರ್ ಕವರೇಜ್ ಇದರಲ್ಲಿ ಪಡಿಬಹುದು. ಆಮೇಲೆ ಕರ್ನಾಟಕದಲ್ಲಿರೋರು ಆಯುಷ್ಮಾನ್ ಕರ್ನಾಟಕ ಕಾರ್ಡ್ ಅಂತ ಮಾಡಿಸ್ಕೋಬಹುದು. ಇದು ಬರೀ 10 ರೂಪಾಯಿಯಲ್ಲಿ ನೀವು ಮಾಡಿಸ್ಕೊಬಹುದು. ಯಾರ್ಯಾರು ಈ ಸ್ಕೀಮ್ ಅಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಾದ್ರೆ ನೀವು ಕರ್ನಾಟಕದ ರೆಸಿಡೆಂಟ್ ಆಗಿರ್ಬೇಕು, ಪರ್ಮನೆಂಟ್ ರೆಸಿಡೆಂಟ್ ಒಂದು. ಆಮೇಲೆ BPL ಕಾರ್ಡ್ ಹೋಲ್ಡರ್ಸ್ ಇರಬೇಕು, ಇಲ್ಲ ಅಂದ್ರೆ SC/ST ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಅವೈಲೇಬಲ್ ಇರಬೇಕು. ಜನರಲ್ ಪೇಷಂಟ್ಸ್ ಗೆ ಇದು ಅಪ್ಲೈ ಆಗಲ್ವಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಇದು ಅಪ್ಲಿಕೇಬಲ್ ಇರುತ್ತೆ. ಅಂದ್ರೆ ನೀವು ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು, EPL ಕಾರ್ಡ್ ಹೋಲ್ಡರ್ ಇರಬೇಕು. ಇಂಥ ಟೈಮಲ್ಲಿ ಅಪ್ ಟು 1.5 lakh ಪರ್ ಫ್ಯಾಮಿಲಿ ಪರ್ ಇಯರ್ ಕವರೇಜ್ ಅವರು ಕೊಡ್ತಾರೆ. ಈಗ ನೆಸರಿ ಡಾಕ್ಯುಮೆಂಟ್ಸ್ ಏನಿರಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನೆಸರಿ ಇರುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಈ ಸ್ಕೀಮ್ ಯಾವಾಗ ಅಪ್ಲೈ ಆಗಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಆಲ್ರೆಡಿ ESI ಸ್ಕೀಮ್ ಇದೆ, ಇಲ್ಲಾಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ ಅಂತ ಇರುತ್ತೆ, ಅಥವಾ ಪ್ರೈವೇಟ್ ಇನ್ಸೂರೆನ್ಸ್, ಈ ತರದ ಸ್ಕೀಮ್ಸ್ ಗಳು ನೀವು ಆಲ್ರೆಡಿ ಹೊಂದಿದ್ದೀರಾ ಅಂತಂದ್ರೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆಲ್ಲ ಇದು ಅಪ್ಲೈ ಆಗೋದಿಲ್ಲ. ಹೀಗಾಗಿ ಕರ್ನಾಟಕದ ಪ್ರತಿಯೊಬ್ಬ ರೆಸಿಡೆಂಟ್ಸ್ ಕೂಡ ಈ ಸ್ಕೀಮ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ನಿಮಗೆ ನೆಸರಿ ಇದ್ದಾಗ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಥ್ಯಾಂಕ್ ಯು.